ನಮಸ್ಕಾರ ವೀಕ್ಷಕರೇ, ನಿಮ್ಮ ದೃಷ್ಟಿ ಕನ್ನಡ ಚಾನೆಲ್ನ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇರಾನ್ ಮತ್ತು ಅಮೆರಿಕ ರಾಷ್ಟ್ರಗಳ ನಡುವೆ ನಡೆಯುತ್ತಿರುವ ಯುದ್ಧ ಬರೋಬ್ಬರಿ 21 ದಿನಗಳು ಕಳೆದಿವೆ. ಇರಾನ್ ದೇಶದ ಮೂಲೆ ಮೂಲೆಯಲ್ಲಿ ಬಾಂಬ್ನ ಸದ್ದು ಕೇಳಿಸುತ್ತಿದೆ. ಸಾವಿರಾರು ಅಮಾಯಕರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ ಈ ಯುದ್ಧದ ಕಥೆ ಇಲ್ಲಿಗೆ ಮುಗಿದಿಲ್ಲ. ಈ ಯುದ್ಧ ಅಲೆಗಳು ಈಗ ಅರಬ್ಬಿ ಸಮುದ್ರವನ್ನ ದಾಟಿ ಭಾರತದ ಕರಾವಳಿಯನ್ನ ತಟ್ಟುತ್ತಿವೆ. ಹೌದು ಸ್ನೇಹಿತರೆ, ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗುತ್ತಿರುವುದಕ್ಕೆ, ಔಷಧಿಗಳ ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಏರುತ್ತಿರುವುದಕ್ಕೆ ಈ ಯುದ್ಧ ಕಾರಣವೇ, ಅಥವಾ ಭಾರತ ಸರ್ಕಾರ ಬೆಲೆಯನ್ನ ಏರಿಸುತ್ತಿದೆಯಾ? ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನಾವು ಆರ್ಥಿಕ ಮತ್ತು ರಾಜಕೀಯವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಯುದ್ಧದ ರಾಜಕಾರಣ ಏನೇ ಇರಲಿ, ಅದರ ಮಧ್ಯೆ ಸಿಲುಕಿ ನರಳುವವರು ಮಾತ್ರ ಸಾಮಾನ್ಯ ಜನರು. ಇರಾನ್ನ ರಾಜಧಾನಿಯಾಗಿರುವ ಟೆಹರಾನ್ ಸೇರಿದಂತೆ ಇನ್ನಿತರ ಪ್ರಮುಖ ನಗರಗಳ ಮೇಲೆ ನಿರಂತರ ಬಾಂಬ್ ದಾಳಿಗಳು ನಡೆಯುತ್ತಿವೆ. ಅಲ್ಲಿನ ಆಸ್ಪತ್ರೆಗಳಲ್ಲಿ ಔಷಧಿಗಳ ತೀವ್ರ ಅಭಾವ ಉಂಟಾಗಿದೆ. ಗಾಯಗೊಂಡ ಸಾವಿರಾರು ಜನರಿಗೆ ಚಿಕಿತ್ಸೆ ನೀಡಲು ಅಲ್ಲಿನ ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ. ಇಂತಹ ಭೀಕರ ಪರಿಸ್ಥಿತಿಯಲ್ಲಿ ಭಾರತ ತನ್ನ ಗೆಳೆತನದ ಧರ್ಮವನ್ನ ತೋರುತ್ತಿದೆ. ಇರಾನ್ನ ಇತಿಹಾಸ ಮತ್ತು ಸಂಸ್ಕೃತಿಯೊಂದಿಗೆ ಭಾರತಕ್ಕೆ ಸಾವಿರಾರು ವರ್ಷಗಳ ಸಂಬಂಧವಿದೆ. ಇತ್ತೀಚಿನ ಕೆಲವು ವರ್ಷಗಳಿಂದ ರಾಜತಾಂತ್ರಿಕವಾಗಿ ಕೆಲವು ಏರಿಳಿತಗಳಿದ್ದರೂ ಸಂಕಷ್ಟದ ಸಮಯದಲ್ಲಿ ಭಾರತ ಹಿಂದೆ ಸರಿದಿಲ್ಲ. ಭಾರತ ಈಗಾಗಲೇ ತನ್ನ ಮೊದಲ ಹಂತದ ಮೆಡಿಕಲ್ ಏಡ್ ಶಿಪ್ಮೆಂಟ್, ಅಂದರೆ ವೈದ್ಯಕೀಯ ಸಹಾಯದ ಸರಕನ್ನು ಇರಾನ್ ದೇಶಕ್ಕೆ ಕಳುಹಿಸಿಕೊಟ್ಟಿದೆ. ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿ, ಅಂದರೆ ಅಲ್ಲಿನ ರೆಡ್ ಕ್ರಾಸ್ ಸಂಸ್ಥೆ, ಭಾರತದ ಸಹಾಯವನ್ನ ಪಡೆದುಕೊಂಡು ಭಾರತದ ಜನರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದೆ. ಇದು ಕೇವಲ ರಾಜಕೀಯವಲ್ಲ, ಇದು ಭಾರತದ ವಸುಧೈವ ಕುಟುಂಬಕಂ ತತ್ವದ ಪ್ರತಿಬಿಂಬ. ನಮ್ಮ ಭಾರತ ದೇಶದ ಈ ಕೆಲಸಕ್ಕೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ಯುದ್ಧ ಇಡೀ ಜಗತ್ತನ್ನ ನಡುಗಿಸುತ್ತಿದೆ. ಯಾಕೆ ಗೊತ್ತಾ? ಅದಕ್ಕೆ ಮುಖ್ಯ ಕಾರಣ ಹಾರ್ಮುಜ್ ಜಲಸಂಧಿ. ಹಾರ್ಮುಜ್ ಜಲಸಂಧಿ ಎಂದರೆ ಕೇವಲ ಒಂದು ಸಮುದ್ರದ ಹಾದಿಯಲ್ಲ, ಇದು ಜಗತ್ತಿಗೆ ಇಂಧನ ಸರಬರಾಜು ಆಗಲು ಇರುವ ಪ್ರಮುಖ ಮಾರ್ಗವಾಗಿದೆ. ಜಗತ್ತಿನ 20-30% ಕಚ್ಚಾ ತೈಲ ಮತ್ತು LPG ಅನಿಲ ಇದೇ ಚಿಕ್ಕ ಜಲಮಾರ್ಗದ ಮೂಲಕ ಸಾಗಬೇಕಾಗಿದೆ. ಹೀಗಿರುವಾಗ ಇರಾನ್ ದೇಶ ಈ ಮಾರ್ಗದಲ್ಲಿ ಪ್ರಯಾಣಿಸುವವರಿಗೆ ಅಡ್ಡಿಪಡಿಸುವ ಅಥವಾ ತನ್ನ ಪ್ರಭಾವ ಬೀರುವ ಸಾಮರ್ಥ್ಯವನ್ನ ಹೊಂದಿದೆ. ಇದರಿಂದಾಗಿ ದೊಡ್ಡ ದೊಡ್ಡ ಹಡಗುಗಳು ಈ ಮಾರ್ಗವನ್ನ ಬಳಸಿ ಪ್ರಯಾಣಿಸಲು ಹೆದರುತ್ತಿವೆ. ಕಚ್ಚಾ ತೈಲದ ಬೆಲೆ ಈಗಾಗಲೇ ಪ್ರತಿ ಬ್ಯಾರೆಲ್ಗೆ $110, ಅಂದರೆ $10,300 ದಾಟಿದೆ. ಹೀಗಿರುವಾಗ ನಾವು ತೈಲ ಬೆಲೆಯನ್ನು $200ಗೆ ಮುಟ್ಟಿಸುತ್ತೇವೆ ಎಂದು ಇರಾನ್ ದೇಶ ಎಚ್ಚರಿಕೆ ಕೂಡ ನೀಡಿದೆ. ನೋಡಿ ಸ್ನೇಹಿತರೆ, ಭಾರತ ತನ್ನ ಅಗತ್ಯದ 90% LPG ಗ್ಯಾಸನ್ನು ಇದೇ ಮಾರ್ಗದ ಮೂಲಕ ಆಮದು ಮಾಡಿಕೊಳ್ಳುತ್ತದೆ. ಸದ್ಯಕ್ಕೆ ನಾವು ನಮ್ಮ ನಗರಗಳಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ದೊಡ್ಡ ಸಾಲುಗಳನ್ನು ನೋಡುತ್ತಿದ್ದೇವೆ. ಸರ್ಕಾರ ಕೂಡ ಎಲ್ಲ ಸರಿಯಾಗಿದೆ, ಗ್ಯಾಸ್ ಸಮಸ್ಯೆ ಇಲ್ಲ ಎನ್ನುತ್ತಿದ್ದರೂ ವಾಸ್ತವದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಯುದ್ಧದಿಂದಾಗಿ ಹಡಗುಗಳು ಬರಲು ತಡವಾಗುತ್ತಿರುವುದು ಭಾರತದ ಇಂಧನ ಭದ್ರತೆಗೆ ದೊಡ್ಡ ಸವಾಲಾಗಿದೆ. ಸ್ನೇಹಿತರೆ, ಈಗ ಒಂದು ಆಶ್ಚರ್ಯಕರ ವಿಷಯವನ್ನ ತಿಳಿದುಕೊಳ್ಳೋಣ. ಪೆಟ್ರೋಲ್ ಬೆಲೆ ಏರಿದರೆ ಔಷಧಿ ಬೆಲೆ ಏಕೆ ಏರುತ್ತದೆ? ನಿಮ್ಮಲ್ಲಿ ಇದು ಸಾಕಷ್ಟು ಜನರಿಗೆ ತಿಳಿದಿರುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು API, ಅಂದರೆ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಬಗ್ಗೆ ತಿಳಿಯಲೇಬೇಕು. ಯಾವುದೇ ಒಂದು ಮಾತ್ರೆ ಅಥವಾ ಸಿರಪ್ ತಯಾರಿಸಲು ಬೇಕಾದ ಮೂಲ ರಾಸಾಯನಿಕವನ್ನೇ API ಎಂದು ಕರೆಯುತ್ತಾರೆ. ಈ APIಗಳನ್ನು ತಯಾರಿಸುವ ಪ್ರಕ್ರಿಯೆಯಲ್ಲಿ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸಲಾಗುತ್ತದೆ. ತೈಲ ಬೆಲೆ ಏರಿದಾಗ ಈ ರಾಸಾಯನಿಕಗಳ ತಯಾರಿಕಾ ವೆಚ್ಚವೂ ಹೆಚ್ಚಾಗುತ್ತದೆ. ಭಾರತ ಔಷಧಿ ತಯಾರಿಕೆಯಲ್ಲಿ ಜಗತ್ತಿನ ದೊಡ್ಡ ದೇಶವಾಗಿದ್ದರೂ ಆ ಔಷಧಿಗಳಿಗೆ ಬೇಕಾದ APIಗಳಿಗಾಗಿ ಚೀನಾ ಮತ್ತು ಇತರೆ ದೇಶಗಳ ಮೇಲೆ ಅವಲಂಬಿತವಾಗಿದೆ. ಯುದ್ಧದ ಕಾರಣದಿಂದಾಗಿ ಹಡಗುಗಳ ಸಂಚಾರ ವಿಳಂಬವಾಗುತ್ತಿರುವುದು ಮತ್ತು ತೈಲ ಬೆಲೆ ಏರಿಕೆಯು ಭಾರತದಲ್ಲಿ ಜೀವ ಉಳಿಸುವ ಔಷಧಿಗಳ ಬೆಲೆ ಹೆಚ್ಚಾಗುವಂತೆ ಮಾಡುತ್ತಿದೆ. ನಾವು ಇರಾನ್ಗೆ ಕಳುಹಿಸುತ್ತಿರುವ ವೈದ್ಯಕೀಯ ನೆರವು ಕೂಡ ಮುಂದೆ ನಮಗೆ ದುಬಾರಿಯಾಗಬಹುದು ಎಂಬ ಆತಂಕ ತಜ್ಞರಲ್ಲಿದೆ. ಇರಾನನ್ನು ನಾವು 2 ನಿಮಿಷದಲ್ಲಿ ಮುಗಿಸುತ್ತೇವೆ ಎಂದು ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಅಮೆರಿಕಾದಲ್ಲಿ ಅಬ್ಬರಿಸಿದ್ದರು. ಆದರೆ ಈಗ ಅವರ ಬಣ್ಣ ನಿಧಾನವಾಗಿ ಬಯಲಾಗುತ್ತಿದೆ. ಯುದ್ಧ ಆರಂಭವಾಗಿ 21 ದಿನಗಳು ಕಳೆದರೂ ಅಮೆರಿಕದ ಒಬ್ಬನೇ ಒಬ್ಬ ಸೈನಿಕ ಇರಾನ್ ನೆಲದ ಮೇಲೆ ಕಾಲಿಟ್ಟಿಲ್ಲ. ಅಮೆರಿಕದ 14 ಜನ ಸೈನಿಕರು ಈಗಾಗಲೇ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ.
ಅಮೆರಿಕ ಈಗ ಆರ್ಥಿಕವಾಗಿ ಇಕ್ಕಟ್ಟಿನಲ್ಲಿ ಸಿಲುಕಿದೆ. ಇರಾನ್ನ ಡ್ರೋನ್ಗಳು ತುಂಬಾ ಕಡಿಮೆ ಬೆಲೆಯನ್ನ ಹೊಂದಿದ್ದವು, ಆದರೆ ಅವುಗಳನ್ನು ಹೊಡೆದುರುಳಿಸಲು ಅಮೆರಿಕ ಬಳಸುವ ಮಿಸೈಲ್ಗಳು ಕೋಟ್ಯಾಂತರ ರೂಪಾಯಿ ಬೆಲೆಯನ್ನ ಹೊಂದಿವೆ. ಸ್ನೇಹಿತರೆ, ಇದೊಂದು ರೀತಿಯಲ್ಲಿ ಅತ್ತೆ ಮಗನ ಮದುವೆಗೆ ಮುತ್ತೈದೆಯರು ಸಾಲ ಮಾಡಿದಂತೆ ಆಗುತ್ತಾ ಇದೆ. ಟ್ರಂಪ್ ಈಗ ನಾಟೋ ದೇಶಗಳ ಮೊಳೆ ಹೋಗುತ್ತಿದ್ದಾರೆ, ಆದರೆ ಯುರೋಪ್ ದೇಶಗಳು ಈ ಯುದ್ಧದಲ್ಲಿ ಭಾಗಿಯಾಗಲು ಹೆದರುತ್ತಿವೆ. ಇದಕ್ಕೆ ಕಾರಣ ಅವರ ಗ್ಯಾಸ್ ಪೂರೈಕೆಯು ನಿಂತು ಹೋಗುತ್ತದೆ ಎಂಬ ಭಯ. ಅಮೆರಿಕ ತನ್ನ ಸಾಲದ ಹೊರೆ ಹೆಚ್ಚುತ್ತಿದ್ದು, ಹಣದುಬ್ಬರ ಸಮಸ್ಯೆ ಟ್ರಂಪ್ ಅವರ ಕುರ್ಚಿಯನ್ನೇ ಅಲ್ಲಾಡಿಸುತ್ತಿದೆ. ನಮ್ಮ ಭಾರತ ಸದ್ಯಕ್ಕೆ ಅದೃಷ್ಟವಶಾತ್ ಹಣದುಬ್ಬರವನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದೆ. ಚೀನಾ, ಪಾಕಿಸ್ತಾನ ಮತ್ತು ಯುಎಸ್ಎ ದೇಶಗಳಲ್ಲಿ ಪೆಟ್ರೋಲ್ ಬೆಲೆ 20% ಹೆಚ್ಚು ಏರಿಕೆಯಾಗಿದೆ. ಆದರೆ ಭಾರತದಲ್ಲಿ ಬೆಲೆಗಳು ಇನ್ನೂ ಸ್ಥಿರವಾಗಿವೆ. ಆದರೂ ನಾವು ಮೈಮರೆಯುವಂತಿಲ್ಲ, ಯಾವಾಗ ಬೇಕಾದರೂ ಬೆಲೆ ಏರಿಕೆ ಕಾಣಬಹುದು. ಭಾರತ ಈಗ ಕೆನಡಾ, ನಾರ್ವೆ ಮತ್ತು ಅರ್ಜೆಂಟೀನಾದಂತಹ ದೂರದ ದೇಶಗಳಿಂದ ಗ್ಯಾಸ್ ಆಮದು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಆದರೆ ಇದು ತುಂಬಾ ದುಬಾರಿಯಾದ ಮಾರ್ಗ. ಜಗತ್ತು ಈಗ ಭಾರತದ ಕಡೆ ಮುಖ ಮಾಡುತ್ತಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕದೊಂದಿಗೆ ಉತ್ತಮ ಸಂಬಂಧವಿರುವ ಏಕೈಕ ದೇಶವೆಂದರೆ ಅದು ನಮ್ಮ ಭಾರತ ಮಾತ್ರ. ಹೀಗಾಗಿ ಭಾರತವು ಮಧ್ಯವರ್ತಿಯಾಗಿ ಈ ಯುದ್ಧವನ್ನ ನಿಲ್ಲಿಸುವಲ್ಲಿ ದೊಡ್ಡ ಪಾತ್ರ ವಹಿಸಬೇಕಾಗಿದೆ. ಇಲ್ಲದಿದ್ದರೆ ಈ ಯುದ್ಧದ ಬಿಸಿ ಕೇವಲ ಇರಾನ್ ಅಥವಾ ಅಮೆರಿಕಕ್ಕೆ ಮಾತ್ರವಲ್ಲ, ಪ್ರತಿಯೊಬ್ಬ ಭಾರತೀಯನ ಅಡುಗೆ ಮನೆಗೂ ತಟ್ಟುತ್ತದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ದೃಷ್ಟಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.